ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಾರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಮಂಡ್ಯದಲ್ಲಿ NDA ಕ್ಯಾಂಡಿಡೇಟ್ ಯಾರು? ಮಂಡ್ಯದಲ್ಲಿ BJP ಮತ್ತು JDS ಚುನಾವಣಾ ಮೈತ್ರಿ ಕ್ಯಾಂಡಿಡೇಟ್ ಯಾರು? ಇದು ನಿಜವಾಗಲೂ $1 ಮಿಲಿಯನ್ ಪ್ರಶ್ನೆ. ಎಲ್ಲ ಕ್ಷೇತ್ರಕ್ಕೂ ಈಗ ಅಂತ ಕೇಳಿದ ತಕ್ಷಣ 5-10 ಜನ ಅಭ್ಯರ್ಥಿಗಳ ಹೆಸರು ಬರ್ತಾ ಇದ್ರಲ್ಲ, ಯಾರಾದರೂ ಒಬ್ರಿಗೆ ಕೊಡ್ತಾರೆ ಅಂತ. ಆದರೆ ಮಂಡ್ಯದ ವಿಚಾರಕ್ಕೆ ಬಂದಾಗ ನಿಜವಾಗ್ಲೂ ಇದು ಭಯಂಕರವಾದಂಥ ಒಂದು ಪ್ರಶ್ನೆ. ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾರೆ, ಯಾರು ಮಂಡ್ಯದ ಕ್ಯಾಂಡಿಡೇಟ್, ಯಾರು ಮಂಡ್ಯದ ಕ್ಯಾಂಡಿಡೇಟ್? ನಿಜವಾಗ್ಲೂ ಇದು $1 ಮಿಲಿಯನ್ ಪ್ರಶ್ನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ. ಹಾಗಾದರೆ ಯಾರು ಮಂಡ್ಯದ ಕ್ಯಾಂಡಿಡೇಟ್? ಈಗ ಈ ಮಂಡ್ಯದ ಕ್ಯಾಂಡಿಡೇಟ್ ಯಾರು ಅನ್ನೋದಕ್ಕೆ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ, ಒಂದು ಪರಿಹಾರ ಸಿಗ್ತಾ ಇದೆ. ಏನು ಆ ಪರಿಹಾರ ಅಂತಂದರೆ, ಸುಮಲತಾ ಹಾಕಿರ್ತಕ್ಕಂಥ ನಿಬಂಧನೆ ಷರತ್ತುಗಳ ಮೇಲೆ ಮಂಡ್ಯ ನಿಂತಿದೆ. ಮಂಡ್ಯ ಲೋಕಸಭಾ ಅಭ್ಯರ್ಥಿ ಯಾರು ಅನ್ನೋದನ್ನು ಸುಮಲತಾ ಅವರು ಏನು ಈಗ ಕಂಡೀಷನ್ ಹಾಕಿದ್ದಾರೆ, ಆ ಒಂದು ಕಂಡೀಷನ್ ಮೇಲೆ ನಿಂತಿದೆ ವೀಕ್ಷಕರೇ. ಎಸ್, ಹಾಗಾದರೆ ಯಾರು, ಏನು ಕಂಡೀಷನ್ಸ್ ಅವು, ಏನು ಕಂಡೀಷನ್ ಸುಮಲತಾ ಹಾಕಿದ್ದಾರೆ? ಸೊ ಆ ಕಂಡೀಷನ್ಸ್ BJPಗೆ ಹಾಕಿದ್ದಾರೆ, JDSಗೆ ಹಾಕಿದ್ದಾರೆ. ಅಂದರೆ JDSಗೂ ಅದೇ ಕಂಡೀಷನ್, BJPಗೂ ಅದೇ ಕಂಡೀಷನ್. ಎರಡು ಪಕ್ಷಗಳು ಒಂದು ವೇಳೆ ಸುಮಲತಾ ಅವರ ಕಂಡೀಷನ್ಗೆ ಒಪ್ಕೊಂಡಿದ್ದೆ ಆದರೆ ಸುಮಲತಾ ಮಂಡ್ಯದಿಂದ ಹಿಂದೆ ಸರಿಲಿಕ್ಕೆ, ಸ್ಪರ್ಧೆಯಿಂದ ಹಿಂದೆ ಸರಿಲಿಕ್ಕೆ ಸಮ್ಮತಿಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಚುನಾವಣಾ ಚಾಣಕ್ಯನ ದಾಳಕ್ಕೆ ನಿಜವಾಗಲೂ ಸುಮಲತಾ ಮನಸೋತಿದ್ದಾರೆ. ಏನು ಮಾಡುವಾಗೇ ಇಲ್ಲ, ನಾವು ಬಿಡಲೇಬೇಕಾಗ್ತದೆ ಅನ್ನೋ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡು ಸುಮಲತಾ ಅವರು ಮಂಡ್ಯವನ್ನು JDSಗೆ ಬಿಟ್ಕೊಟ್ಟು ಅವ್ರ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಅಚ್ಚರಿ ಆಗ್ತದೆ. ಆದರೆ ಅಚ್ಚರಿ ಆದರೂ ಕೂಡ ಇದು ಸತ್ಯ. ಹಾಗಾದ್ರೆ ಏನು ಆ ಕಂಡೀಷನ್ಸ್ ಏನಿದೆ? ಸುಮಲತಾ ಅವರು ಯಾಕೆ ಇಂಥ ಒಂದು ತೀರ್ಮಾನ ತಗೊಂಡ್ರು? ಹಾಗಾದರೆ ಸ್ವಾಭಿಮಾನದ ಹೆಸರಲ್ಲಿ ಇಡೀ ಮಂಡ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡಿದಂಥ ಸುಮಲತಾ ಅವರು ಇವತ್ತು ನಿಜವಾಗಲೂ ಮಂಡ್ಯವನ್ನು JDSಗೆ ಬಿಟ್ಕೊಟ್ಟು JDS ಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ಒಪ್ಕೊಂಡಿದ್ದಾರಾ? ಈ ಎಲ್ಲ ವಿಷಯವನ್ನು ನಾನು ನಿಮ್ಮ ಮುಂದೆ ಇರ್ತೇನೆ. ಅದಕ್ಕೂ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಏನಂತಂದರೆ ಮೊನ್ನೆ ಮೈಸೂರಿಗೆ ಅಮಿತ್ ಶಾ ಬಂದು ಹೋದ ನಂತರ ಸುಮಲತಾ ಅವರನ್ನು ಸಂಪರ್ಕಿಸಿ ಒಂದು ಡೀಲನ್ನು ಸುಮಲತಾ ಮುಂದಿಡ್ತಾರೆ. ಏನಂತಂದರೆ, ನೋಡಮ್ಮ ಸುಮಲತಾ, ನಾವು ನಿಮಗೆ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನು ಬಿಟ್ಕೊಳ್ಳೋದಕ್ಕೆ ನಮ್ಮ ಯಾವ ಅಭ್ಯಂತರನೂ ಇಲ್ಲ. ಆದರೆ ಈ ಬಾರಿ ಮಂಡ್ಯದಿಂದ ಒಬ್ಬ ಅತ್ಯಂತ ಸರ್ಪ್ರೈಸ್ ಕ್ಯಾಂಡಿಡೇಟ್ ಆಗ್ತಾ ಇದ್ದೀವಿ ನಾವು. ಆ ಕ್ಯಾಂಡಿಡೇಟ್ಗೆ ನೀನು ಕ್ಷೇತ್ರವನ್ನು ಬಿಟ್ಕೊಟ್ರೆ ನಿನಗೂ ಒಳ್ಳೆಯ ಹೆಸರು ಬರ್ತದೆ, ಜೊತೆಗೆ ಅಲ್ಲಿಯ ಮಂಡ್ಯ ಜನ ಯಾವತ್ತೂ ನಿನ್ನ ಮರೆಯಲ್ಲ. ಹಾಗಾಗಿ ನೀವು ಅವ್ರಿಗೆ ಸಹಕಾರವನ್ನು ನೀಡಿ ಅಂತ ಕೇಳ್ತಾರೆ. ಹಾಗೆ ಆಶ್ಚರ್ಯದಿಂದ ಸುಮಲತಾ ಅವ್ರು ಕೇಳ್ತಾರೆ, ಯಾರು ಆ ಸರ್ಪ್ರೈಸ್ ಕ್ಯಾಂಡಿಡೇಟ್ನ ತಿಳ್ಕೊಬೋದಾ, ಕ್ಯಾಂಡಿಡೇಟ್ ಯಾರು ಅಂತೇಳಿ ನಂತರ ನಾನು ತೀರ್ಮಾನವನ್ನು ಕೈಗೊಳ್ತೀನಿ ಅಂತ ಹೇಳ್ತಾರೆ. ಆಗ ಅಮಿತ್ ಶಾ ಹೇಳ್ತಕ್ಕಂಥದ್ದು, ನಾವು ಮಂಡ್ಯದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನ, ಹಿರಿಯ ವ್ಯಕ್ತಿ ದೇವೇಗೌಡರನ್ನ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಇಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. ದೇವೇಗೌಡರು ಸ್ಪರ್ಧೆಯನ್ನು ಮಾಡೋದ್ರಿಂದ ನೀನು ದಯಮಾಡಿ ಹಿಂದೆ ಸರಿ, ಜೊತೆಗೆ ದೇವೇಗೌಡರ ಪರವಾಗಿ ಕೆಲಸವನ್ನು ಮಾಡು. ಯಾಕೆಂತಂದರೆ ದೇವೇಗೌಡರು ಅಂದರೆ ಒಕ್ಕಲಿಗರು ಪ್ರತಿಯೊಬ್ಬರು ಕೂಡ ನಮ್ಮ ನಾಯಕ ಅಂತ ಒಪ್ಕೊಳ್ತಾರೆ, ಎದೆ ತಟ್ಟಿ ಹೇಳ್ತಾರೆ ದೇವೇಗೌಡರು ನಮ್ಮ ನಾಯಕ ಅಂತ. ಹಾಗಾಗಿ ನೀವು ಅವರ ಪರವಾಗಿ ಕೆಲಸವನ್ನು ಮಾಡಿದರೆ, ದೇವೇಗೌಡರ ಪರವಾಗಿ ನೀವು ಕೆಲಸವನ್ನು ಮಾಡಿದರೆ ನಿಮಗೂ ಒಳ್ಳೆ ನೇಮ್ ಬರ್ತದೆ. ಜೊತೆಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಇದ್ದಾಗೆ ಅದು, ಜೀವನ ಪೂರ್ತಿ ಒಕ್ಕಲಿಗರು ನಿಮ್ಮನ್ನು ಯಾವತ್ತೂ ಮರೆಯಲ್ಲ. ಹಾಗಾಗಿ ದೇವೇಗೌಡರಿಗೆ ಇದೊಂದು ಬಾರಿ ನೀವು ಕ್ಷೇತ್ರವನ್ನು ಬಿಟ್ಕೊಡು ಅಂತ ಹೇಳ್ತಾರೆ. ಆಗ ಸುಮಲತಾ ಅವರು ಅದಕ್ಕೆ ಒಪ್ತಾರೆ. ಆದರೆ ಸುಮಲತಾ ಅವರು ಮುಂದೆ 2 ಕಂಡೀಷನ್ಸ್ನ BJP ಮುಂದೆ ಇರ್ತಾರೆ. ಆಯಿತು, ನೀವು ಹೇಳಿದಾಗೆ ನಾನು ದೇವೇಗೌಡರು ಸ್ಪರ್ಧಿಸೋದಾದರೆ ಹಿಂದೆ ಸರಿತೀನಿ, ಜೊತೆ ಕ್ಷೇತ್ರವನ್ನು ಬಿಟ್ಕೊಡ್ತೀನಿ. ಆದರೆ ಈ ಬಾರಿ ದೇವೇಗೌಡರು ಸ್ಪರ್ಧಿಸ್ತಾರೆ, ನಾನು ಕ್ಷೇತ್ರವನ್ನು ಬಿಟ್ಕೊಡ್ತೀನಿ. ಮುಂದಿನ ಬಾರಿ ನನ್ನ ಕಥೆ ಏನು, ನಾನೇನು ಮಾಡಬೇಕು, ನಾನು ಸ್ಪರ್ಧೆಯನ್ನು ಮಾಡಬಾರ್ದಾ, ನಾನು ಯಾವ ಕ್ಷೇತ್ರ ನೋಡಬೇಕಾಗ, ಮತ್ತೆ ನನ್ನ ಕ್ಷೇತ್ರವನ್ನು ಬಿಟ್ಟು ನಾವು ಹೊರಡೋರು, ನನ್ನ ಕಥೆ ಏನು ಅಂತ ಕೇಳ್ತಾರೆ. ಆಗ ಅದಕ್ಕೂ ಕೂಡ ಅವರು ತಕ್ಷಣವೇ ಅಲ್ಲಿ ಉತ್ತರವನ್ನು ಕೊಡ್ತಾರೆ, ಇದು ಒಂದು ಬಾರಿ ಮಾತ್ರ ನಾನು ನಿಮ್ಮನ್ನು ಬಿಟ್ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಮುಂದಿನ ಬಾರಿಯಿಂದ ನೀವೇ ಕ್ಯಾಂಡಿಡೇಟ್, ನಮಗೆ, ನಮ್ಮ ಕ್ಯಾಂಡಿಡೇಟ್ ಬೇರೆ ಯಾರೂ ಇಲ್ಲ, ನೀವು 100ಕ್ಕೆ 100 ನೀವು ಸ್ಪರ್ಧೆಯನ್ನು ಮಾಡ್ಬೋದು, ನಾವು ಯಾವುದೇ ಕಾರಣಕ್ಕೂ ಒತ್ತಡವಂತಾರಲ್ಲ ಅಂತ ಹೇಳ್ತಾರೆ. ಆಯಿತು, ಎಸ್, ಇದು ಓಕೆ ನಮಗೆ. ಆದರೆ ಮುಂದಿನ ಬಾರಿ ನಿಮ್ಮ ಮೈತ್ರಿ ಮುಂದುವರೆದು JDS ಇದೇ ಥರ ಕಿರಿಕ್ ಮಾಡಿದ್ರೆ ನೀವೇನು ಮಾಡ್ತೀರಾ? ಆಗ JDS ಒಪ್ಪಬೇಕಲ್ಲ ಅದಕ್ಕೆ ಅಂತ. JDS ಸ್ಪರ್ಧಿಸಲಿ, ಯಾರೇ ಸ್ಪರ್ಧಿ, ನಮ್ಮ ಮೈತ್ರಿ ಗೊತ್ತಿರಲಿ ಅಥವಾ ಇನ್ನೆಷ್ಟೇ ಮುಂದುವರಿಲಿ ನಮ್ಮ JDS ಮೈತ್ರಿ, ಈ ಒಂದು ಬಾರಿಗೆ ಮಾತ್ರ ನೀವು ಕ್ಷೇತ್ರವನ್ನು ಬಿಟ್ಕೊಡ್ತಕ್ಕಂಥದ್ದು. ಈ ಒಂದು ಬಾರಿಗೆ ನೀವು ಕ್ಷೇತ್ರವನ್ನು ಬಿಟ್ಕೊಳ್ಳಿ, ಮುಂದಿನ ಬಾರಿಯಿಂದ JDS ನಿಮಗೆ ಕ್ಷೇತ್ರವನ್ನು ಬಿಟ್ಟುಕೊಡುತ್ತೆ.
ನಾವು ಎಷ್ಟು ದಿವಸ ಮೈತ್ರಿ ಆಗಿರ್ತೀವೋ ಅಥವಾ ಮೈತ್ರಿ ಇರಲ್ವೋ, ನಾವು ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ನೀವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತೀರಾ. ನಮಗೇನು ಅಂಥ ಒಬ್ಬ ದೊಡ್ಡ ಕ್ಯಾಂಡಿಡೇಟ್ಸ್ ಅಲ್ಲಿಲ್ಲ, ನಿಮ್ಮನ್ನು ಬಿಟ್ಟರೆ ನಿಮ್ಗಿಂತ ಉತ್ತಮವಾದ ಕ್ಯಾಂಡಿಡೇಟ್ ನಮಗೆ ಅಲ್ಲಿಲ್ಲ. ಜೊತೆಗೆ ಈ JDS ಮೈತ್ರಿ ಇದ್ರೂ ಕೂಡ ಅಥವಾ ಇಲ್ಲದೆ ಇದ್ರೂ ಕೂಡ ಮುಂದಿನ ಬಾರಿಯಿಂದ ನೀವೇ ಕ್ಯಾಂಡಿಡೇಟ್, ಇದಕ್ಕೆ ನಮ್ಮ ಒಪ್ಪಿಗೆ ಇದೆ, JDS ಅನ್ನು ನಾವು ಒಪ್ಪಿಸ್ತೇವೆ ಅನ್ನೋ ಮಾತನ್ನು ಅಮಿತ್ ಶಾ ಅವರು ಹೇಳ್ತಾರೆ. ಹಾಗಾಗಿ ಸುಮಲತಾ ಅವ್ರಿಗೆ ಕೇಳಿದ ಏನು ಸುಮಲತಾ ಅವರು ಕಂಡೀಷನ್ ಹಾಕಿದ್ದಾರೆ, ಈಗದು ಆ ಕಂಡೀಷನ್ ದೇವೇಗೌಡರ ಅಂಗಳದಲ್ಲಿದೆ. ದೇವೇಗೌಡರ ಆ ಕಂಡೀಷನ್ನ ಸ್ವೀಕರಿಸಿದ್ರೆ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಚುನಾವಣೆ ಆಗುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ ಸುಮಲತಾ ಅವರು JDS ಪರವಾಗಿ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಒಪ್ಪಿದರೆ JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಮಂಡ್ಯದಿಂದ ಕಣಕ್ಕಿಳಿತಾರೆ. ಜೊತೆಗೆ ಇನ್ನೊಂದೇನೆಂದರೆ ಈಗ ಇವರಿಗೂ ಕೂಡ ಒಂದು ಭಯ ಇದೆ JDS ಅವ್ರಿಗೆ, ಏನಂತಂದ್ರೆ ಇದನ್ನು ಒಪ್ಕೊಂಡ್ರೆ ಮುಂದಿನ ಬಾರಿಯಿಂದ ಮಂಡ್ಯವನ್ನು ಬಿಟ್ಕೊಡ್ಬೇಕು. ಮಂಡ್ಯ ಏನು ಸಾಮಾನ್ಯವಾಗಿ ಅದು ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿಲ್ಲ, ಮಂಡ್ಯ ಒಕ್ಕಲಿಗರ ಭದ್ರಕೋಟೆ, ಅಷ್ಟೇ JDSಗೂ ಭದ್ರಕೋಟೆ ಅದು. ಮಂಡ್ಯ ಇಲ್ಲದಲೇ JDS ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ JDS ಅಂದರೆ ಮಂಡ್ಯ, ಮಂಡ್ಯ ಅಂದರೆ JDS. ಇಂಥ ಸಂದರ್ಭದಲ್ಲಿ ಮಂಡ್ಯವನ್ನು ಲೈಫ್ ಟೈಮ್ ನಾನು ನಿಮಗೆ ಬಿಟ್ಕೊಡ್ತೀನಿ ಅಂತ ಕಂಡೀಷನ್ ಒಪ್ಪೋದಾದರೂ ಹೇಗೆ ಒಪ್ಪೋದು ಅನ್ನೋದು ಅವ್ರು ಮುಂದಿದೆ. ಜೊತೆಗೆ ಇನ್ನೊಂದೇನೆಂದರೆ ಇಲ್ಲಿ ಮಂಡ್ಯವನ್ನು ಬಿಟ್ಕೊಟ್ಟಿದ್ದೆ ಆದರೆ ಕರ್ನಾಟಕದಲ್ಲಿ ಎಲ್ಲೇ ಗೆದ್ದರೂ ಕೂಡ ಮಂಡ್ಯದಲ್ಲಿ ಗೆದ್ದಾಗಲ್ಲ. ಮಂಡ್ಯದ ಸ್ಪರ್ಧೆ ಇಲ್ಲ ಅಂತಂದರೆ JDSಗೆ ಅದು ತುಂಬ ಹಿನ್ನಡೆ. ಮಂಡ್ಯದಲ್ಲಿ JDS ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಅಂದರೆ ತನ್ನ ತವರನ್ನು ಬೇರೆಯವರಿಗೆ ಬಿಟ್ಕೊಟ್ಟಂಥ ಒಂದು ಫೀಲ್ ಆಗ್ತದೆ JDSಗೆ. ಹಾಗಾಗಿ JDS ಇದನ್ನು ನಿಜವಾಗ್ಲೂ ತುಂಬ ವಿಭಿನ್ನ ರೀತಿ ಯೋಚನೆಯನ್ನು ಮಾಡ್ತಾರೆ. ಜೊತೆಗೆ ಇನ್ನೂ ಒಂದು ಏನಂದರೆ ನೋಡೋಣ, ಈ ವರ್ಷ ಮುಂದಿನ ವರ್ಷ ಮೈತ್ರಿ ಇದ್ರಲ್ವಾ, ಅಥವಾ ಮೈತ್ರಿ ಮುಂದೆ ನೆಕ್ಸ್ಟ್ ಇಯರ್ ಇದು ಮಾಡಿದ್ರಾಯ್ತು ಅನ್ನೋ ಒಂದು ಹುಂಬುತನವನ್ನು ನೋಡಿ ಸ್ವೀಕರಿಸಿದ್ದೆ. ಆದರೆ ಸುಮಲತಾ ಅವರು ಅದಕ್ಕೂ ಕೂಡ ಪ್ಲಾನ್ ರೆಡಿ ಮಾಡಿದ್ದಾರೆ. ಒಂದು ವೇಳೆ JDS ಆ ರೀತಿ ಮಾಡಿದರೆ, ಒಂದು ವೇಳೆ ಒಪ್ಪಿ ಈ ಥರ ಏನಾದರೂ ಮಾಡಿದರೆ JDS ನನಗೆ ಮೋಸ ಮಾಡ್ತು ಅನ್ನುವ ಅಜೆಂಡವನ್ನು ಇಟ್ಕೊಂಡು ಮುಂದಿನ ಬಾರಿ ಚುನಾವಣೆಗೆ ಸುಮಲತಾ ಅವರು ಹೋಗ್ತಕ್ಕಂಥದ್ದು. JDS ನನಗೆ ಮೋಸ ಮಾಡ್ತು, ನಂಬಿಕೆ ದ್ರೋಹವನ್ನು ಮಾಡ್ತು ಅಂತ ಹೇಳ್ಕೊಂಡು ಚುನಾವಣೆಗೆ ಹೋಗ್ತಕ್ಕಂಥದ್ದು. ಜೊತೆಗೆ ಇನ್ನೊಂದೇನೆಂದರೆ ನೆಕ್ಸ್ಟ್ ಮುಂದಿನ ಬಾರಿ ಅಷ್ಟೊತ್ತಿಗೆ ಇದು ಮಾಡ್ಕೊಂಡು ನಾನು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ಸಿಂದ B.Pharm ತಗೊಂಡ್ರಾಯ್ತು. ಆಗ JDSನ್ನು ಎದುರಿಸ್ಲಿಕ್ಕೆ ನನಗೆ ಸುಲಭ ಆಗ್ತದೆ. ಈಗ ಯಾಕೆಂದರೆ ಈಗಲೇ ನಾನು ಕಾಂಗ್ರೆಸ್ಸಿಂದ ಹೋಗ್ಬೋದಿತ್ತು, ಆದರೆ ಕಾಂಗ್ರೆಸ್ ಈಗ ಹೋಗಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಯಾರು ಅಂದರೆ KPCC ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್. ಆದರೆ ಮುಂದಿನ ಬಾರಿಗೂ DK ಶಿವಕುಮಾರ್ ಇರಬೇಕಲ್ಲ. ಮುಂದಿನ ಬಾರಿ ಚುನಾವಣೆ ಬರುತ್ತೆ, DK ಶಿವಕುಮಾರ್ ಚೇಂಜ್ ಆಗ್ಬೋದು, ಮತ್ತಿನ್ಯಾರೋ ಬಂದಲ್ಲಿ ಕೂತಿರ್ಬೋದು. ಇವ್ರಿಗೆ ಫೇವರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಫಾಲೋವರ್ಸ್ ಯಾರೋ ಒಬ್ಬರು KPCC ಅಧ್ಯಕ್ಷ ಆಗಿರ್ಬೋದು. ಆಗ ಇವ್ರಿಗೆ ಇದು ಸುಲಭ ಆಗ್ತದಲ್ಲ ಅನ್ನೋ ಯೋಚನೆಯನ್ನು ಮಾಡಿಕೊಂಡು ಸುಮಲತಾ ಅವರು ಆಲ್ಮೋಸ್ಟ್ ಆಲ್ ಅವರಿಗೆ ಬಿಟ್ಕೊಡ್ಲಿಕ್ಕೆ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ದೇವೇಗೌಡರು ಒಂದು ಕಡೆ ಹೇಳ್ತಿದ್ದಾರೆ, ನಾನು ಮಂಡ್ಯ ಪ್ರವಾಸವನ್ನು ಮಾಡ್ತಿದ್ದೇನೆ, ಕ್ಯಾಂಡಿಡೇಟ್ ಯಾರಾದರೂ ಆಗಲಿ ನಾನು ಮಂಡ್ಯ ಪ್ರವಾಸವನ್ನು ಕೈಗೊಂಡಿದ್ದೇನೆ ಅಂತ ದೇವೇಗೌಡರು ಕೂಡ ಹೇಳ್ತಿದ್ದಾರೆ. ಒಂದು ವೇಳೆ ದೇವೇಗೌಡರು ಹೇಳಿದಂಗೆ ಮಂಡ್ಯ ಪ್ರವಾಸವನ್ನು ಮಾಡ್ತಿದ್ದಾರೆ ಅಂದರೆ ಬಹುತೇಕ JDS ಕೂಡ ಸುಮಲತಾ ಅವರ ಇದಕ್ಕೇನು ಕಂಡೀಷನ್ಸ್ ಇದೆ ಆ ಕಂಡೀಷನ್ ಒಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಎಲ್ಲರೂ ಅಂದ್ಕೊಂಡಂಗೆ ಆದರೆ ಈ ಬಾರಿ ಮಂಡ್ಯದಿಂದ ದೇವೇಗೌಡರ ಸ್ಪರ್ಧೆ ಬಹುತೇಕ ಫಿಕ್ಸ್. ನಿಜಕ್ಕೂ ದೇವೇಗೌಡ ಸ್ಪರ್ಧಿಸಿದ್ದೆ ಆದರೆ ಮಂಡ್ಯ 100ಕ್ಕೆ 100 ಮೈತ್ರಿ ಅಭ್ಯರ್ಥಿ ಪಾಲಾಗುತ್ತೆ. ಯಾಕೆಂದರೆ ದೇವೇಗೌಡರು ಸ್ಪರ್ಧೆ ಮಾಡಿದರೆ ಚಲುವರಾಯಸ್ವಾಮಿ ಇರ್ಬೋದು, ಮತ್ತೊಬ್ರು ಇರ್ಬೋದು, ಅಥವಾ ಯಾರೇ ಇರ್ಬೋದು, ಅಲ್ಲಿ ಯಾರೇ ಇದ್ದರೂ ಕೂಡ ಜನ ದೇವೇಗೌಡರನ್ನ ಬೆಂಬಲಿಸ್ತಾರೆ. 100ಕ್ಕೆ 100 ಒಕ್ಕಲಿಗರ ಮತ ಬಹುತೇಕ ದೇವೇಗೌಡರ ಪರವಾಗಿ ಹೋಗ್ತದೆ. ಜೊತೆಗೆ ಸುಲಭವಾಗಿ ದೇವೇಗೌಡರು ಮಂಡ್ಯವನ್ನು ಗೆಲ್ತಾರೆ. ಕಾಂಗ್ರೆಸ್ಸಲ್ಲಿರಲಿ, BJPಲಿರಲಿ, JDSಸಲ್ಲಿರಲಿ, ಆದರೆ ದೇವೇಗೌಡರಿಗಂತೂ ಒಂದು ಓಟ್ ಹಾಕ್ತೀವಿ ಅನ್ನೋ ಸ್ಥಿತಿಗೆ ಬರ್ತಾರೆ. ಹಾಗಾಗಿ ಈ ಒಂದು ಏನು ಚುನಾವಣಾ ಚಾಣಕ್ಯನ ಈ ಒಂದು ಐಡಿಯಾ ಇದೆ, ನಿಜವಾಗಲೂ ತುಂಬ ಒಳ್ಳೆಯ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ದೇವೇಗೌಡರು ಮಂಡ್ಯಕ್ಕೆ ಬಿಟ್ಟರೆ ಮಂಡ್ಯ ಸೋಲಿಕ್ಕೆ ಸಾಧ್ಯನೇ ಇಲ್ಲ. 100ಕ್ಕೆ 100 ದೇವೇಗೌಡರು ಮಂಡ್ಯದಲ್ಲಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು, ಏಕೆಂದರೆ ಈ ಕಂಡೀಷನ್ಗೆ ಒಪ್ಪಿ ಸುಮಲತಾ ಅವರು ಸುಮ್ಮನಾದರೆ ಜನ ಏನಾಗ್ಬೋದು, ಅಥವಾ ಕಾಂಗ್ರೆಸ್ ಹೇಗೆ ದೇವೇಗೌಡ ಸ್ಪರ್ಧೆಯನ್ನು ಮಾಡಿದರೆ ಅಲ್ಲಿ ಏನಾಗ್ಬೋದು ಸ್ಥಿತಿ, ಯಾರು ಗೆಲ್ಬೋದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ಜೊತೆಗೆ ಸುಮಲತಾ ಅವರಿಗೆ ಮುಂದಿನ ಭವಿಷ್ಯದ ಬಗ್ಗೆ ನೀವೇನಂತೀರ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.